me forever on fire. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿನ್ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನು ಕೊಟ್ಟರು. ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ಒಂದು ನಿಯೋಗ ಭೇಟಿಯನ್ನು ನೀಡಿ ಆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿ ಸತ್ಯ ಶೋಧನೆ ಕೂಡ ಶುರುವಾಗ್ತಾ ಇದೆ. ಬೀದರ್ ಹಾಗೆ ಕಲಬುರಗಿ ಬಿಜೆಪಿ ನಾಯಕರು ಕೂಡ ಈ ಸಂದರ್ಭದಲ್ಲಿ ಜೊತೆಗಿದ್ದರು. ಬಾಲ್ಕಿಯ ಕಟ್ಟಿ ತೂಗಾಂವ್ನಲ್ಲಿ ಸಚಿನ್ ಏನಿದ್ದಾನೆ ಆತ್ಮಹತ್ಯೆ ಮಾಡಿಕೊಂಡ ಅವನ ನಿವಾಸ ಇದೆ. ಕುಟುಂಬದ ಸದಸ್ಯರಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಚಿನ್ ಸಾವಿಗೆ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟರು. ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಾಗಿ ಮಾತು ಕೊಟ್ಟಿದ್ದಾರೆ. रोड सर वो डॉक्टर्स कुछ टाइट कोण फोन वाले क्या आधार कार्ड क्या बोन पट्टन ಒಂದೇ ಬ್ಯಾಕ್ ಬೋನ್ ಇದೆ ಏನಾದರೂ ನಿಮ್ಮ ಹೆಸರು ಸರ್ ಅವರಿಗೆ ನಾವು ಫ್ಯಾಮಿಲಿ ಸಿಲಿಂಡರ್ ಮಾತಾಡ್ತೀರಪ್ಪ ಸ್ವಲ್ಪ ಸೈಲೆಂಟ್ ಆಗ್ಬಿಡಿ ಅರ್ಧ ಗಂಟೆ. ಛಲವಾದಿ ನಾರಾಯಣಸ್ವಾಮಿ ಎಲ್ಲ ನಮ್ಮ ಮುಖಂಡರೆಲ್ಲ ಬಂದಿದ್ದಾರೆ. ಯಾವ ರೀತಿ ಸರಿ ಇದೆ ಮತ್ತೆ ಸರ್ 100 ಸರಿ ಇದೆ. ಎಲ್ಲರೂ ಒಂದು ಉಗ್ರ ಹೋರಾಟ ವಿಶ್ವ ಕರ್ಕೊಂಡು ತಮ್ಮ ಒಂದು ಸಹಕಾರ ಒಂದು ಎಲ್ಲ ಸಂಘ ಸಂಸ್ಥೆ ಒಂದು ಯಾಕಂತಂದ್ರೆ ಇಂಥ ಇನ್ನೊಬ್ಬರಿಗೆ ಆಗಬಾರ್ದು. ನಮ್ಮ ಸಮಾಜದಲ್ಲಿ ಮೊದಲೇ ಆಗ್ತಾ ಇದೆ. ಈಗ ಒಬ್ಬ ನಾಯಕ ಬೆಳೀತಾನೆ ಅಂದ್ರೆ ಅದಕ್ಕೆ ಬೆಳೆಯಕ್ಕೆ ಸಪೋರ್ಟ್ ಮಾಡೋಕೆ ವಿನಃ ಬೆಳೀತಕ್ಕಂಥವನಿಗೆ ಕೂಗಿಸ್ಕೋಬಾರ್ದು. ಸಮಾಜ ಅಂತಂದಾಗ ಅದಕ್ಕೆ ಒಂದಕ್ಕೊಂದು ಆದ್ರೆ ಈ ರೀತಿ ನಮ್ಮ ಮಾಡ್ತಾರೆ ಅಂತಂದ್ರೆ ಭಾಳ ಅನ್ಯಾಯ ಆಗ್ತಾರೆ. ಅದಕ್ಕಾಗಿ ನ್ಯಾಯಯುತವಾಗಿ ಅವರಿಗೆ ಶಿಕ್ಷೆ ಆಗಲಿ, ಯಾರು ತಪ್ಪಿಸ್ತಾರೆ ಶಿಕ್ಷೆ ಆಗಲಿ. ಪ್ರಾಣ ಅಂತ ವಾಪಸ್ ತರಕ್ಕಾಗೋದಿಲ್ಲ. ಛಲವಾದಿ ನಾರಾಯಣಸ್ವಾಮಿ